ಏನಂತ ನಾನು ಹೇಳಕ್ ಬಂದೆ ಏನು ಅವಾಗಲೇ ಏನಂತಂದ್ರೆ ಅವಕಾಶವಾದಿಗಳು ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಬದಲಾಗುತ್ತಾರೆ. ಈಗ ನಮ್ಮ ಹತ್ರ ಒಂದು ಕೆಲಸ ಬೇಕಾ, ನಮ್ಮಂತೆ ಮಾತಾಡ್ತಾರೆ. ನಿಮ್ಮ ಹತ್ರ ಕೆಲಸ ಬಂದಾಗ ನಿಮ್ಮಂತೆ ಮಾತಾಡ್ತಾರೆ. ಅವರು ಅವಕಾಶವಾದಿಗಳು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ತಕ್ಕನಾಗೆ ಅವ್ರು ಮಾತಾಡ್ತಾರೆ. ನಾವೇದು ಅದ್ ಬೇಡ, ಪ್ರಾಮಾಣಿಕವಾಗಿರಿ. ನೀವು ಪ್ರಾಮಾಣಿಕವಾಗಿದ್ರೆ ನೀವು ಯಾರ ಮುಂದೆ ತಲೆ ತಗ್ಸುವಂತ ಅವಶ್ಯಕತೆ ಇರಲ್ಲ ಅಲ್ವಾ. ನಿಮ್ ಒಳ್ಳೆತನದಲ್ಲಿರಿ. ನಿಮ್ ಒಳ್ಳೆತನ ಯಾವತ್ತಿದ್ರು ಯಾವ್ದೋ ಒಂದು ರೀತಿಯಲ್ಲಿ ನಿಮ್ಗೆ ಕೈ ಹಿಡಿಯುತ್ತೆ. ನೀವು ಕೆಟ್ಟತನದಲ್ಲಿ ಹೋದ್ರಿ ಅಂತಂದ್ರೆ ಅದು ಕೊನೆವರೆಗೂ ಅದು ಕೆಟ್ಟದಾಗ ಉಳಿಯುತ್ತೆ ಹೊರತು ಅದು ಒಳ್ಳೆತನ ಅನ್ನೋದು ಅಲ್ಲಿ ಬರಲ್ಲ. ಅದು ಬೇಡ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಓಕೆ ಸರ್, ಪ್ರತಾಪ್ ಬಗ್ಗೆ ಇನ್ನೊಂದು ಇದಿದೆ. ಅಂದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಒಬ್ರು, ಪಾಪ ಅವ್ರ ಹೆಸರು ಬೇಡ, ಯಾವ ಚಾನಲ್ ಅನ್ನೋದು ಬೇಡ, ಒಂದು ಲೇಡಿ ಫಿಮೇಲ್ ಆಂಕರ್ ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ಸರ್. ಸೊ ಹೋಗುವಂತ ಸಂದರ್ಭದಲ್ಲಿ ಆ ಆಂಕರ್ಗೆ 10 ನಿಮಿಷ ಅಷ್ಟೇ ಟೈಮು, ಅದ್ರ ಮೇಲೆ ಕೊಡೋದಕ್ಕಾಗಲ್ಲ ಅಂತ. ಇಲ್ಲ ಸರ್, ಒಂದ್ 2 ನಿಮಿಷ, ಒಂದು 10 ನಿಮಿಷದ ಒಳಗಡೆ ಮುಗಿಸ್ಬಿಡ್ತೀನಿ ಅಂತ ಫಿಮೇಲ್ ಹೇಳ್ತಾರೆ. ಹಂಗ್ ಹೇಳಿದ್ರು ಕೂಡ ಪ್ರತಾಪ್ ಅವರು ಸರಿ 2 ನಿಮಿಷ ಬಂದೆ ತಡೀರಿ ಅಂತ ವಾಶ್ರೂಮ್ಗೆ ಹೋಗಿ 1.5 ಗಂಟೆ ಬರಲ್ಲಂತೆ. ಓಕೆನಾ. ಸೊ ಇವ್ರ ಪಾಪ ಕಾಯ್ತಾ ಕುತ್ಕೊಂಡು ಆಮೇಲೆ ಲಾಸ್ಟಿಗೆ ಬಂದು 5 ನಿಮಿಷ ಇಂಟರ್ವ್ಯೂ ಕೊಟ್ರಂತೆ. ಇನ್ನು ಬೇರೆ ಬೇರೆ ಚಾನಲ್ ಇದ್ವಂತೆ. ಸೊ ಬೇರೆ ಚಾನಲ್ಗಳಿಗೂ ರೆಸ್ಪಾನ್ಸ್ ಮಾಡ್ದೇನೆ ಹೋಗ್ಬಿಟ್ರಂತೆ ಒಳಗಡೆ. ಓಕೆನಾ. 1.5 ಗಂಟೆ ಅಂದ್ರೆ 1.5 ಗಂಟೆ ಯಾರು ಕೂತ್ಕೊಳ್ಳಲ್ಲ ನನ್ನ ಪ್ರಕಾರ. ಅವ್ರು ಹೇಳಿದ್ರು ಅಂತ ಅನ್ನೋದಲ್ಲ, ಅವರು ಒಟ್ನಲ್ಲಿ ಕೂತಿರ್ತಾರೆ. ನಾನು ನೋಡಿರೋ ಪ್ರಕಾರ ಕೂತಿರ್ತಾರೆ. ಸೊ ಅಂದ್ರೆ ಒಂದು ಚಾನಲ್ನಿಂದ ಒಂದು ಚಾನಲ್ನವರು ಪಾಪ ಹೋಗಿ ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಕುತ್ಕೊಂಡಾಗ ಅವರಿಗೆ ಟೈಮ್ ಕೊಡದೇನೆ, ಅವರಿಗೆ ಒಂದು ರೆಸ್ಪಾನ್ಸ್ ಮಾಡ್ದೇನೆ ಹೋಗ್ಬಿಡ್ತಾರೆ ಅಂತ ಅಂದ್ರೆ, ಸೊ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಸರ್, ಈಗ ಒಂದು ಮಾಧ್ಯಮ ಅನ್ನೋದು ಒಂದು ಕನ್ನಡಿ ತರ. ನಿಮ್ ಮುಖ ಏನಿದೆಯೋ ಅದ್ ನಿಮ್ಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ನಿಮ್ ಮುಖ ತೊಳ್ಕೊಂಡಿಲ್ಲ ಅಂದ್ರೆ ಅದು ತೊಳ್ಕೊಂಡಿಲ್ಲ ಅಂತ ತೋರಿಸುತ್ತೆ. ಮುಖ ತೊಳೆದಿದ್ರೆ ನೀವು ತೊಳೆದಿದ್ದೀರ ಅಂತ ತೋರಿಸುತ್ತೆ. ಆದ್ರೆ ನೀವು ಶುದ್ಧವಾಗಿದ್ದೀರನೋ ಆಗಿದ್ರೆ ಅವ್ರ ಮುಂದೆ ಬನ್ನಿ, ಫೇಸ್ ಮಾಡಿ. ನಿಜಾಂಶ ಏನು ಅಂತ ಜನಗಳಿಗೆ ಅವರು ಏನಿದೆಯೋ ನೀವೇನ್ ಹೇಳ್ತೀರೋ ಅದನ್ನ ಅವ್ರು ಜನಗಳಿಗೆ ತೋರಿಸ್ತಾರೆ. ಮಾಧ್ಯಮದವ್ರು ನೀವು ಹೇಳಿದ್ದನ್ನು ಬಿಟ್ಬಿಟ್ಟು ಬೇರೆದೇನು ತೋರ್ಸಕ್ ಹೋಗಲ್ಲ. ನೀವ್ ಹೇಳಿದ್ನ ತಾನೇ ಅವ್ರು ಅಲ್ಲಿ ತೋರ್ಸೋದು. ನಿಮ್ಮಲ್ಲಿ ತಪ್ಪಿಲ್ಲ ಅಂತಂದ್ರೆ ಯಾಕೆ ಭಯ ಬೀಳ್ತೀರಾ? ಅಥವಾ ತಪ್ಪೇ ಮಾಡಿದಿರಾ ಕ್ಷಮೆ ಕೇಳಿ, ನನ್ನಿಂದ ತಪ್ಪಾಗಿದೆ. ಕರ್ನಾಟಕಕ್ಕೆ, ಕನ್ನಡಕ್ಕೆ ಇನ್ನೊಂದು ಹೆಸರು ಕರುಣೆ. ನಮ್ಮ ಕನ್ನಡದವರು ತುಂಬಾ ಕರುಣೆ ತೋರಿಸೋ ಜನ. ಏನ್ ತಪ್ಪು ಎಂತಿಂತ ಏನೇನೋ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡ್ತಾರೆ. ಇನ್ ನಿಮ್ ಮಾಡಿದ್ರೆ ಸಣ್ಣ ಪುಟ್ಟ ತಪ್ಪು ಕ್ಷಮಿಸಲ್ವಾ? ತಪ್ಪಾಗಿದ್ರೆ ನಿಮ್ ತಪ್ಪು ಅಂತಾನೆ ಹೇಳಿ, ಅದನ್ನ ಬೆಳೆಸ್ಕೊಂಡು ಹೋಗುವಂತ ಅವಶ್ಯಕತೆ ಇರಲ್ಲ. ಖಂಡಿತ ಸರ್. ತುಂಬಾ ಖುಷಿ ಅನ್ನಿಸ್ತು. ಯಾಕೆ ಅಂತಂದ್ರೆ ಈ ತರ ಮಾತಾಡೋದಕ್ಕೂ ಕೂಡ ಸೀರಿಯಸ್ಲಿ ದೊಡ್ಡ ದೊಡ್ಡ ಆಕ್ಟರ್ಗಳು ಈ ನಮ್ಮ ಆಫೀಸಿಗೆ ತುಂಬಾ ಜನ ಬರ್ತಾ ಇರ್ತಾರೆ ನಮ್ಮ ಸ್ಟುಡಿಯೋಗೆ. ಅಂದ್ರೆ ದೊಡ್ಡ ರೆಕಗ್ನೈಸ್ ಆರ್ಟಿಸ್ಟ್ಗಳಿಂದ ಹಿಡಿದು ಹೊಸ ಕಲಾವಿದರುಗಳು ಕೂಡ ಬರ್ತಾ ಇರ್ತಾರೆ. ಸೊ ಇಂಥ ವಿಚಾರಗಳು ಏನಾದ್ರೂ ಈ ಬಿಗ್ ಬಾಸ್ ಏನಾದ್ರೂ ಕಾಂಟ್ರವರ್ಸಿ ಕ್ವಶನ್ಸ್ಗಳು ಒಂದ್ ಸ್ವಲ್ಪ ಕೇಳ್ಬಿಟ್ರೆ ಸರ್ ಬೇಡ ಸರ್, ಬಿಟ್ಬಿಡಿ ಸರ್ ಅಂತಂದು ಹೋಗ್ತಾ ಇರ್ತಾರೆ. ಪ್ರಾಮಾಣಿಕವಾಗಿ ಮಾತಾಡುವಂಥವ್ರು ತುಂಬಾ ಕಮ್ಮಿ ನಾನು ನೋಡಿದ ಪ್ರಕಾರ. ಸೊ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಯಾವುದೇ ಒಂದು ಮೀನಮೇಷ ಎಣಿಸ್ದೇನೆ, ಯಾರೋ ಏನೋ ಅಂದ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭಯ ಇಲ್ದೇನೆ ಸ್ವಾಭಿಮಾನದಿಂದ ಹೇಳುವಂತ ಒಂದು ಕಾರ್ಯ ಮಾಡಿದ್ರಿ. ತುಂಬಾ ಖುಷಿ ಆಯ್ತು ಸರ್. ಇದೇ ತರ ನಿಮ್ಮ ಒಂದು ಜೀವನಗಳು ಇನ್ನೂ ದೊಡ್ಡ ಮಟ್ಟಕ್ಕೆ ಸಾಗ್ತಾ ಇರ್ಲಿ. ಒನ್ಸ್ ಅಗೇನ್ ಬರ್ಡೇ ಟೈಮ್ ನಲ್ಲಿ ಬರ್ಲಿಲ್ಲ ನೀವು. ತುಂಬಾ ಅಂದ್ರೆ ನಾನು ನೀವಿರೋ ಜಾಗಕ್ಕಾದ್ರೂ ಬರ್ತಾ ಇದ್ದೆ, ಬಟ್ ನಂದು ನಿಮ್ದು ಒಂದೇ ದಿನ ಇದ್ದಿದ್ರಿಂದ ಸ್ವಲ್ಪ ಮಿಸ್ ಆಯ್ತು. ಅವತ್ತು ಕೇಕೆಲ್ಲ ತಗೊಂಡ್ಬಂದು ಸ್ವಲ್ಪ ಇದನ್ನ ಮಾಡಿದ್ವಿ. ಇರ್ಲಿ, ಖಂಡಿತ ನೆಕ್ಸ್ಟ್ ವರ್ಷದಷ್ಟೊತ್ತಿಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ನಿಮ್ಮ ಒಂದು ಸಾಧನೆಗಳು ರೀಚ್ ಆಗಲಿ. ಇದೇ ತರದಲ್ಲಿ ಹೊಸ ಕಲಾವಿದರುಗಳನ್ನ ಗುರುತಿಸಿ ಒಂದು ಇನ್ನೂ ಹೆಚ್ಚಿನ ಅವಕಾಶಗಳನ್ನ ಕೊಡಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಂತೀನಿ. ಆ ಒಂದು ಶಕ್ತಿನ ದೇವರು ಕೂಡ ಕರುಣಿಸ್ಲಿ ಅಂತ ಕೇಳ್ಕೊಂತೀನಿ ಸರ್. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ K5 ನ್ಯೂ ಅಪ್ಡೇಟ್. ನಮಸ್ಕಾರ.